ವೆರಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಸೊ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾವು ಪರ್ಚೇಸ್ ಬುಕ್ ಮತ್ತೆ ಪರ್ಚೇಸ್ ರಿಟರ್ನ್ಸ್ ಬುಕ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೇವೆ. ಸೊ ಅದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತಾ ಇದ್ದೀನಿ, ದಟ್ ಈಸ್ ಸೇಲ್ಸ್ ಬುಕ್ ಅಂಡ್ ಸೇಲ್ಸ್ ರಿಟರ್ನ್ಸ್ ಬುಕ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಸೇಲ್ಸ್ ಬುಕ್ ಮತ್ತೆ ಸೇಲ್ಸ್ ರಿಟರ್ನ್ ಬುಕ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಿಮಗೆ ಆಲ್ರೆಡಿ ಫಾರ್ಮ್ಯಾಟ್ ಅನ್ನ ಬರ್ಸಿದ್ದೇನೆ. ಸೊ ಯಾವ ತರ ಇರುತ್ತೆ ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ಸ್ ಬುಕ್ ಯಾವ ತರ ಇರುತ್ತೆ ಅನ್ನೋದನ್ನ ಹೇಳಿದ್ದೇನೆ. ಸೊ ಇವತ್ತು ಅದರ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಮೊದಲಿಗೆ ನಾನು ಸೇಲ್ಸ್ ಬುಕ್ ಮೇಲೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಪ್ರಾಬ್ಲಮ್ ಅನ್ನ ಬರ್ತಿದ್ದೇನೆ, ಪ್ರಾಬ್ಲಮ್ ಅನ್ನ ಒಂದ್ಸತಿ ಓದ್ಕೊಂಡ್ಬರೋಣ. ಅದಾದ್ಮೇಲೆ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಸೇಲ್ಸ್ ಬುಕ್ ಆಫ್ ಮಿಸ್ಟರ್ ಬನ್ಸಾಲ್ ಎಲೆಕ್ಟ್ರಾನಿಕ್. ಸೊ ನಾವು ಸೇಲ್ಸ್ ಬುಕ್ ಅನ್ನ ಹಾಕ್ತಾ ಇದ್ದೇವೆ. ಬನ್ಸಾಲ್ ಎಲೆಕ್ಟ್ರಾನಿಕ್ಸ್ ಅವರ ಏನ್ ಮಾಡ್ತಾ ಇದ್ದೇವೆ, ಅವರ ಸೇಲ್ಸ್ ಬುಕ್ ಅನ್ನು ನಾವು ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಜೂನ್ 1st, 2019. ಸೊ ನಮಗೆ ಒಂದಿಷ್ಟು ಟ್ರಾನ್ಸಾಕ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ. ನಾವೇನ್ ಮಾಡಬೇಕಾಗುತ್ತೆ, ಸೇಲ್ಸ್ ಬುಕ್ ಅನ್ನ ಹಾಕಬೇಕಾಗುತ್ತೆ. ಸೊ ಸೊಲ್ಯೂಷನ್ ಗೆ ಬರೋಣ. ಸೊಲ್ಯೂಷನ್ ಅಲ್ಲಿ ನಾನು ಸೇಲ್ಸ್ ಬುಕ್ ಫಾರ್ಮ್ಯಾಟ್ ಅನ್ನ ಹಾಕಿದ್ದೀನಿ. ಫಸ್ಟ್ ಒನ್ ಡೇಟ್ ಕಾಲಮ್, ಸೆಕೆಂಡ್ ಒನ್ ಔಟರ್ ಇನ್ವಾಯ್ಸ್ ಕಾಲಮ್, ಅಂದ್ರೆ ಇನ್ವಾಯ್ಸ್ ನಂಬರ್ ಅನ್ನ ಬರಿತೇವೆ ನಾವು, ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ಅನ್ನ ಬರಿತೇವೆ. ಥರ್ಡ್ ಒನ್ ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ನೇಮ್ ಆಫ್ ದ ಕಸ್ಟಮರ್ಸ್ ಬರಿತೇವೆ. ಸೊ ಸೇಲ್ಸ್ ಬುಕ್ ಅಲ್ಲಿ ನಾವು ಯಾವಾಗಲೂ ಸೇಲ್ಸ್ ಅನ್ನ ಮಾಡ್ತಾ ಇರ್ತೇವೆ, ಅದಕ್ಕೆ ನಾವು ಕಸ್ಟಮರ್ ನ ನೇಮ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಲೆಡ್ಜರ್ ಫೋಲಿಯೋ ಕಾಲಮ್, ಲಾಸ್ಟ್ ಒನ್ ಅಮೌಂಟ್ ಕಾಲಮ್. ಟೋಟಲ್ ಅಮೌಂಟ್ ಅನ್ನ ಅಮೌಂಟ್ ಕಾಲಮ್ ಅಲ್ಲಿ ಬರ್ತೇವೆ. ಸೊ ಫಸ್ಟ್ ಒನ್ ನೋಡೋಣ. ಸೋಲ್ಡ್ ಟು ಅಮಿತ್ ಟ್ರೇಡರ್ಸ್ ಆಸ್ ಪರ್ ಬಿಲ್ ನಂಬರ್ 4321. ಸೊ ನಮಗೆ ಬಿಲ್ ನಂಬರ್ ಕೊಟ್ಟಿದ್ದಾರೆ, ಅಂದ್ರೆ ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ. 4321 ನಂಬರ್ ಕೊಟ್ಟಿದ್ದಾರೆ. 20 ಪಾಕೆಟ್ ರೇಡಿಯೋಸ್ ಅಟ್ ₹70 ಪರ್ ರೇಡಿಯೋ. ಸೊ ಇದನ್ನ ಕೊಟ್ಟಿದ್ದಾರೆ. ಆನಂತರ ಟಿವಿ ಸೆಟ್ ಅನ್ನ ಮಾಡ್ತಾ ಇದ್ದಾರೆ, ₹800 ಪರ್ ಟಿವಿ. ಸೊ ಇದನ್ನ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಟ್ರಾನ್ಸಾಕ್ಷನ್ ಜೂನ್ 10, 2019 ಸೋಲ್ಡ್ ಟು ಅರುಣ್ ಎಲೆಕ್ಟ್ರಾನಿಕ್ ಆಸ್ ಪರ್ ಬಿಲ್ ನಂಬರ್ 4351. ಸೊ ಇದು ಸೆಕೆಂಡ್ ಬಿಲ್ ಆಗಿದೆ, ಅಂದ್ರೆ ಸೆಕೆಂಡ್ ಟ್ರಾನ್ಸಾಕ್ಷನ್ ಆಗಿದೆ. 5 ಟಿವಿ ಸೆಟ್ಸ್ at 3000 per TV, 2 ಟಿವಿ ಸೆಟ್ಸ್ at ₹4800 per TV. ಸೊ ಇದು ಸೆಕೆಂಡ್ ಇನ್ಫಾರ್ಮೇಶನ್ ಆಗಿದೆ, ಸೆಕೆಂಡ್ ಟ್ರಾನ್ಸಾಕ್ಷನ್ ಆಗಿದೆ. ಥರ್ಡ್ ಒನ್ ನೋಡಿ, ಜೂನ್ 22, 2019 sold to Harish Electronics as per bill number 4399. ಸೊ ಇದು ಥರ್ಡ್ ಟ್ರಾನ್ಸಾಕ್ಷನ್ ಆಗಿದೆ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, 10 ಟೇಪ್ ರಿಕಾರ್ಡರ್ಸ್ ಅನ್ನ ಮಾಡ್ತಾ ಇದ್ದಾರೆ at ₹600 each. ಸೆಕೆಂಡ್ ಒನ್ ವಾಕ್ಮೆನ್ಸ್ at ₹300 per each. ಸೊ ಇದು ಥರ್ಡ್ ಟ್ರಾನ್ಸಾಕ್ಷನ್ ಆಗಿದೆ. ಫೋರ್ತ್ ಟ್ರಾನ್ಸಾಕ್ಷನ್ sold to Manish Traders as per bill number 4430. ಸೊ ಈ ಬಿಲ್ ನಂಬರ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ. 10 ಮಿಕ್ಸರ್ ಜ್ಯೂಸರ್ ಗ್ರೈಂಡರ್ಸ್ at ₹800 per each. ಸೊ ಒಂದು ಗ್ರೈಂಡರ್ ಗೆ ₹800. ಸೊ ಅಂತವನ್ನ ಎಷ್ಟು ಮಾಡ್ತಾ ಇದ್ದಾರೆ, 10 ಗ್ರೈಂಡರ್ಸ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಈಗ ನಾನು ಸೊಲ್ಯೂಷನ್ ಗೆ ಬರ್ತಾ ಇದ್ದೀನಿ. ಸೊ ಸೊಲ್ಯೂಷನ್ ಅಲ್ಲಿ ನಾನು ಮೊದಲಿಗೆ ಡೇಟ್ಸ್ ಅನ್ನ ಬರೆದು ಯಾರಿಗೆ ನಾವು ಅದನ್ನ ಮಾಡ್ತಾ ಇದ್ದೇವೆ ಅದನ್ನ ಬರೀಬೇಕಾಗುತ್ತೆ. ಸೊ ಫಸ್ಟ್ ಒನ್ ನೋಡಿ, ಸೊ ಫಸ್ಟ್ ಒನ್ ಏನಿದೆ, ಜೂನ್ 1st, 2019 ಇದೆ. ಸೊ ಅದನ್ನ ಡೇಟ್ ಕಾಲಮ್ ಅಲ್ಲಿ ಬರ್ತಾ ಇದ್ದೇನೆ. ಜೂನ್ 1st, 2019 ಡೇಟ್ ಕಾಲಮ್. ಔಟ್ವರ್ಡ್ ಇನ್ವಾಯ್ಸ್ ನಂಬರ್, ಸೊ ಈ ಇನ್ವಾಯ್ಸ್ ನಂಬರ್ ಅನ್ನು ಬರ್ತಾ ಇದ್ದೀನಿ 4321. ಸೊ ಕಸ್ಟಮರ್ ಯಾರಾಗ್ತಾರೆ ಇಲ್ಲಿ, ಅಮಿತ್ ಟ್ರೇಡರ್ಸ್ ಆಗ್ತಾರೆ ಕಸ್ಟಮರ್. ಸೊ ಹಾಗಾಗಿ ಅವ್ರ ಹೆಸರನ್ನ ಬರ್ತಾ ಇದ್ದೇನೆ, ಅಮಿತ್ ಟ್ರೇಡರ್ಸ್. ಸೊ ಎರಡು ಟ್ರಾನ್ಸಾಕ್ಷನ್ ಮಾಡಿದ್ದೇವೆ. ಸೊ ಎರಡು ಟ್ರಾನ್ಸಾಕ್ಷನ್ ಗಳನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು, ಟೋಟಲ್ ಅಮೌಂಟ್ ಅನ್ನು ಮಾಡ್ಕೊಳ್ಬೇಕು. ಸೊ 20 ಪಾಕೆಟ್ ರೇಡಿಯೋಸ್, ಸೊ 20 ರೇಡಿಯೋಸ್. ಸೊ ಇಲ್ಲಿ ಬರ್ತಾ ಇದ್ದೇನೆ, ಪಾಕೆಟ್ ರೇಡಿಯೋ ಇಸ್ ಈಕ್ವಲ್ ಟು 20 ಇಂಟು. ಸೊ ಒಂದು ರೇಡಿಯೋಗೆ ಎಷ್ಟಿದೆ ಅಂತ ನೋಡ್ಬೇಕು. ಅಂತವನ್ನ ಎಷ್ಟು ಮಾಡ್ತಾ ಇದ್ದಾರೆ, 20 ರೇಡಿಯೋನ ಸೇಲ್ ಮಾಡ್ತಾ ಇದ್ದಾರೆ. ಸೊ ₹70 ಪರ್ ರೇಡಿಯೋ ಇದೆ. ಸೊ 20 ಇಂಟು 70 ಮಾಡಬೇಕು, 20 ಇಂಟು 70 ಮಾಡಬೇಕು. ಸೊ ಅಮೌಂಟ್ ಎಷ್ಟು ಬರುತ್ತೆ, 1400 ಬರುತ್ತೆ. ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತಾ ಹೋಗಿ. ಸೆಕೆಂಡ್ ಒನ್ ಏನಿದೆ, ಟಿವಿ ಸೆಟ್ ಇದೆ, 2 ಟಿವಿ ಸೆಟ್ ಇದೆ, ಅಂದ್ರೆ 2 ಟಿವಿನ ಮಾಡ್ತಾ ಇದ್ದಾರೆ. 800 ಪರ್ ಟಿವಿ ಇದೆ. ಸೊ ಅಂದ್ರೆ ಟಿವಿ ಸೆಟ್, ಸೊ ಎಷ್ಟಿದಾವೆ, 2 ಇದಾವೆ. ಒಂದಕ್ಕೆ ಎಷ್ಟಿದೆ, 800 ಇದೆ. ಇದು ಎಷ್ಟಾಗುತ್ತೆ, 1600 ಆಗುತ್ತೆ. ಸೊ ಇದನ್ನ ಈ ತರ ಅಂಡರ್ಲೈನ್ ಮಾಡಬೇಕು. ಅಂಡರ್ಲೈನ್ ಮಾಡಿ ಟೋಟಲ್ ಕಾಲಮ್ ಅನ್ನ, ಸೊ ಟೋಟಲ್ ಅಮೌಂಟ್ ಅನ್ನ ಅಮೌಂಟ್ ಕಾಲಮ್ ಅಲ್ಲಿ ಇರಬೇಕು 3000. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಅಮಿತ್ ಟ್ರೇಡರ್ಸ್ ಜೊತೆಗೆ ನಾವು ಎಷ್ಟು ಸೇಲ್ಸ್ ಮಾಡ್ತಾ ಇದೀವಿ, ₹3000 ನ
ಅಮೌಂಟ್ ಅನ್ನ ಸೇಲ್ ಮಾಡ್ತಾ ಇದೀವಿ. ಸೆಕೆಂಡ್ ಒನ್ ನೋಡಿ ಜೂನ್ 10, 2019. ಸೊ ಇಲ್ಲಿ ಬರಬೇಕು ಜೂನ್ 10, 2019. ಸೊ ನಂಬರ್ ಕೊಟ್ಟಿದ್ದಾರೆ, ಬಿಲ್ ನಂಬರ್. ಸೊ ಬಿಲ್ ನಂಬರ್ ಬರಬೇಕು 4351 ಇದೆ, 4351 ಬರಬೇಕು. ಯಾರಿಗೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ? ಅರುಣ್ ಎಲೆಕ್ಟ್ರಾನಿಕ್ಸ್. ಸೊ ಇಲ್ಲಿ ಬರಬೇಕು ಅರುಣ್ ಎಲೆಕ್ಟ್ರಾನಿಕ್ಸ್. ಸೊ ಅಂಡರ್ಲೈನ್ ಮಾಡಬೇಕು ಅರುಣ್ ಎಲೆಕ್ಟ್ರಾನಿಕ್ಸ್. ಸೊ ಇದರಲ್ಲಿ ಎರಡು ಟ್ರಾನ್ಸಾಕ್ಷನ್, ಅದನ್ನ ಬರಬೇಕು. 5 TV sets at 3000 per TV. ಸೊ ಫಸ್ಟ್ ಒನ್ TV set ಅಂತ ಬರಬೇಕು. ಸೊ 5 TV ಅನ್ನು ಮಾಡ್ತಾ ಇದ್ದಾರೆ at ₹3000 per TV ಅಂತ ಹೇಳ್ತಾ ಇದ್ದಾರೆ. ಸೊ 5 into 3000 ಎಷ್ಟಾಗುತ್ತೆ? 15,000 ಆಗುತ್ತೆ. ಸೊ TV sets ಎಷ್ಟಾಗುತ್ತೆ? 15,000 ಆಗುತ್ತೆ. ಸೆಕೆಂಡ್ ಒನ್ 2 TV set at ₹4,800 per TV. ಸೊ ಇಲ್ಲೂ ಕೂಡ TV set ಅಂತ ಬರಬೇಕು. ಎರಡಿದಾವೆ. ಸೊ ಎಷ್ಟಿದಾವೆ? 4,800 per TV ಇದೆ. ಎಷ್ಟಾಗುತ್ತೆ? 9,600 ಆಗುತ್ತೆ. ಎಷ್ಟಾಗುತ್ತೆ? 9,600 ಆಗುತ್ತೆ. ಸೊ ಇದನ್ನ ಟೋಟಲ್ ಮಾಡ್ಕೊಳ್ಬೇಕು. ಸೊ ಎಷ್ಟಾಗುತ್ತೆ? 24,000 ಎಷ್ಟಾಗುತ್ತೆ? 600 ಆಗುತ್ತೆ. ಎಷ್ಟಾಗುತ್ತೆ? 24,600. ಸೊ ಟೋಟಲ್ ಅಮೌಂಟ್ ಆಫ್ ಸೇಲ್ಸ್ ಟು ಅರುಣ್ ಎಲೆಕ್ಟ್ರಾನಿಕ್ಸ್ ಈಸ್ 24,600. ಸೊ ಇದು ಸೆಕೆಂಡ್ ಒನ್ ಆಗಿದೆ. ಥರ್ಡ್ ಒನ್ 22nd June 2019. ಸೊ ಇಲ್ಲಿ ಬರೀಬೇಕು ಜೂನ್ 22, 2019. ಸೊ ಬಿಲ್ ನಂಬರ್ 4399 ಬಿಲ್ ನಂಬರ್. ಸೊ ಯಾರಿಗೆ ಮಾಡ್ತಾ ಇದ್ದಾರೆ? ಹರೀಶ್ ಎಲೆಕ್ಟ್ರಾನಿಕ್ಸ್. ಸೊ ಇಲ್ಲಿ ಬರೀಬೇಕು ಹರೀಶ್ ಎಲೆಕ್ಟ್ರಾನಿಕ್ಸ್. ಸೊ ಎಷ್ಟಿದಾವೆ ನೋಡಬೇಕು ಟ್ರಾನ್ಸಾಕ್ಷನ್? ಎರಡಿದಾವೆ. 10 tape recorders at ₹600 each. So first one tape recorders. So ಎಷ್ಟಿದಾವೆ? 10 ಇದಾವೆ. ಸೊ 10 into 600 ಎಷ್ಟಾಗುತ್ತೆ? 6,000 ಆಗುತ್ತೆ. 10 into 600 ಎಷ್ಟಾಗುತ್ತೆ? 6,000 ಆಗುತ್ತೆ. ಇನ್ನೊಂದು ಏನಿದೆ? ವಾಕ್ಮೆನ್ಸ್ ಇದಾವೆ. ಸೊ ಇಲ್ಲಿ ಬರೀಬೇಕು ವಾಕ್ಮೆನ್ಸ್ is equal to. ಸೊ ಎಷ್ಟಿದಾವೆ ನೋಡಬೇಕು? 5 ವಾಕ್ಮೆನ್ಸ್ ಇದಾವೆ, 300 each. ಸೊ 5 into 300 ಎಷ್ಟಾಗುತ್ತೆ? 1,500 ಆಗುತ್ತೆ. ಸೊ ಟೋಟಲ್ ಮಾಡಿದಾಗ ಔಟರ್ ಕಾಲಮ್ ಅಲ್ಲಿ 7,500 ಆಗುತ್ತೆ. 7,500 ಅನ್ನು ಬರೀಬೇಕಾಗುತ್ತೆ. ಲಾಸ್ಟ್ ಒನ್ ನೋಡಿ 28 January 2000 June 2019. ಸೊ ಇಲ್ಲಿ ಬರೀಬೇಕು ಜೂನ್ 28, 2019. ಸೊ ನಂಬರ್ ಬರೀಬೇಕು. ಸೊ ಬಿಲ್ ನಂಬರ್ 4430. ಯಾರಿಗೆ ಸೇಲ್ ಮಾಡ್ತಾ ಇದ್ದಾರೆ? ಮನೀಶ್ ಟ್ರೇಡರ್ಸ್. ಸೊ ಇಲ್ಲಿ ಬರೀಬೇಕು ಮನೀಶ್ ಟ್ರೇಡರ್ಸ್. ಮನೀಶ್ ಟ್ರೇಡರ್ಸ್ ಏನ್ ಮಾಡ್ತಾ ಇದ್ದಾರೆ? ಸೇಲ್ಸ್ ಅನ್ನ ಮಾಡ್ತಾ ಇದ್ದಾರೆ. 10 ಮಿಕ್ಸರ್ ಜ್ಯೂಸರ್ ಗ್ರೈಂಡರ್ಸ್ at ₹800 each ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬರೀಬೇಕು ಮಿಕ್ಸರ್ ಜ್ಯೂಸರ್ ಗ್ರೈಂಡರ್. ಸೊ ಒಂದೇ ಐಟಮ್ ಇದೆ. ಸೊ ಎಷ್ಟಿದಾವೆ? 10 ಇದಾವೆ. ಸೊ 10 ಇದಾವೆ. 10 ಮಿಕ್ಸರ್ ಗ್ರೈಂಡರ್ಸ್ at ₹800 each is equal to 10 into 800 ಎಷ್ಟಾಗುತ್ತೆ? 8,000 ಆಗುತ್ತೆ. ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? 8,000 ಆಗುತ್ತೆ. ಸೊ ಈಗ ಇಷ್ಟು ಐಟಮ್ಸ್ ಇದಾವೆ. ಈಗ ಏನ್ ಮಾಡಬೇಕು? ಟೋಟಲ್ ಸೇಲ್ಸ್ ಅನ್ನ ಮಾಡಬೇಕು. ಸೊ ಏನಾಗುತ್ತೆ ಇದು? ಟೋಟಲ್ ಕ್ರೆಡಿಟ್ ಸೇಲ್ಸ್ ಇಲ್ಲಿ ಬರಬೇಕು. ಟೋಟಲ್ ಕ್ರೆಡಿಟ್ ಸೇಲ್ಸ್ ಈಸ್ ಈಕ್ವಲ್ ಟು. ಸೊ ಇಲ್ಲಿ ಟೋಟಲ್ ಅನ್ನ ಮಾಡ್ಕೊಳ್ಬೇಕು. ಸೊ ಒಂದು ಟ್ರಾನ್ಸಾಕ್ಷನ್ ಆದ್ಮೇಲೆ ನಾವೇನ್ ಮಾಡಬೇಕು? ಒಂದು ಲೈನ್ ಅನ್ನು ಎಳಿಬೇಕು. ಸೊ ಈ ತರ ನಾವು ಹಾಕೊಳ್ಬಹುದು, ಸಪರೇಟ್ ಆಗಿ ಹಾಕೊಳ್ಬಹುದು, ಅಥವಾ ನಾವು ಹಾಗೆ ಕೂಡ ಮಾಡಬಹುದು. ಒಂದೊಂದು ಟ್ರಾನ್ಸಾಕ್ಷನ್ ಆದ್ಮೇಲೆ ನಾವು ಒಂದು ಲೈನ್ ಅನ್ನು ಎಳಿಬೇಕು, ಅಥವಾ ನೀವು ಹಂಗೆ ಬಿಟ್ಟು ಕೂಡ ಇಲ್ಲಿ ನಡೆಯುತ್ತೆ. ಸೊ ಟೋಟಲ್ ಕ್ರೆಡಿಟ್ ಸೇಲ್ಸ್ ಎಷ್ಟಾಗುತ್ತೆ ನೋಡಬೇಕು. 24,600, 3,000, 27,600 plus 7,500 plus
8000. ಸೊ ಇವೆಲ್ಲವನ್ನು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಆನ್ಸರ್ 43,100. ಎಷ್ಟು ಬರುತ್ತೆ ಆನ್ಸರ್ 43,100 ಟೋಟಲ್ ಕ್ರೆಡಿಟ್ ಸೇಲ್ಸ್. ಸೊ ನಾವು ಸೇಲ್ಸ್ ಕೇಳಿದಾಗ ಸೇಲ್ಸ್ ಬುಕ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದಾಗ ನಾವೇನ್ ಮಾಡಬೇಕು, ಒಂದೊಂದಿನ ಟ್ರಾನ್ಸಾಕ್ಷನ್ ಅನ್ನ ಬರೀಬೇಕು, ಈ ತರ ಬರೀಬೇಕು. ಬರೆದು ಏನ್ ಮಾಡಬೇಕು, ಟೋಟಲ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಮೌಂಟ್ ಕಾಲಮ್ ಅಲ್ಲಿ ಬರೀಬೇಕಾಗುತ್ತೆ. ಸೊ ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ಡೇಟ್ ಕಾಲಮ್ ಅಲ್ಲಿ ಡೇಟ್ ಅನ್ನ ಬರೀಬೇಕು, ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ಕಾಲಮ್ ಅಲ್ಲಿ ಬಿಲ್ ನಂಬರ್ ಅನ್ನ ಬರೀಬೇಕು. ಸೊ ಕೊಟ್ಟಿದ್ರೆ ಅದನ್ನ ಬರೀಬೇಕು, ಕೊಡದೇ ಇದ್ದಲ್ಲಿ ನಾವು ಅದನ್ನ ಡ್ಯಾಶ್ ಅಂತ ಹಾಕಬೇಕು. ನೇಮ್ ಆಫ್ ಕಸ್ಟಮರ್ ಕಾಲಮ್ ಅಲ್ಲಿ ಏನಾಗುತ್ತೆ, ನೇಮ್ ಅನ್ನ ಬರೀಬೇಕು, ಯಾರಿಗೆ ನಾವು ಸೇಲ್ ಮಾಡಿರ್ತೇವೆ ಅವ್ರ ಹೆಸರನ್ನ ಬರೀಬೇಕು, ಅದನ್ನ ಬರೆದಿದ್ದೇನೆ. ಆ ನಂತರ ನಾವೇನ್ ಮಾಡಬೇಕು, ಟ್ರಾನ್ಸಾಕ್ಷನ್ಸ್ ಗಳನ್ನ ಏನ್ ಮಾಡಬೇಕು, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ 20 ಪಾಕೆಟ್ ರೇಡಿಯೋಸ್ ಅಟ್ 70 ಪರ್ ರೇಡಿಯೋ ಅಂತ ಹೇಳಿದ್ರೆ 20 into 70 ಮಾಡ್ಕೊಳ್ಬೇಕು, 1400 ಆಗುತ್ತೆ. ಅದೇ ತರ ಟಿವಿ ಸೆಟ್ ಮಾಡ್ಕೊಳ್ಬೇಕು, 2 sets at ₹800. ಸೊ 2 into 800 ಮಾಡಬೇಕು, 1600 ಆಗುತ್ತೆ. ಸೊ ಇವೆರಡು ಅಮಿತ್ ಟ್ರೇಡರ್ಸ್ ಗೆ ಸೇಲ್ ಮಾಡ್ತಾ ಇದೀವಿ. 1400 ಪ್ಲಸ್ 1600 ಎಷ್ಟಾಗುತ್ತೆ, 3000 ಆಗುತ್ತೆ. ಅದೇ ತರ ನಾವೇನ್ ಮಾಡಬೇಕು, ಎಲ್ಲಾ ಟ್ರಾನ್ಸಾಕ್ಷನ್ ಗಳನ್ನ ಏನ್ ಮಾಡ್ಕೊಳ್ಬೇಕು, ಟೋಟಲ್ ಮಾಡ್ಕೊಂಡು ನಾವು ಅಮೌಂಟ್ ಕಾಲಮ್ ಅಲ್ಲಿ ಬರೀಬೇಕು. ಸೊ ಫೈನಲಿ ನಾವೇನ್ ಮಾಡ್ತೇವೆ, ಎಲ್ಲಾ ಅಮೌಂಟ್ಸ್ ಗಳನ್ನ ಇಲ್ಲಿ ಟೋಟಲ್ ಮಾಡ್ಕೊಳ್ತೇವೆ. ಸೊ ನಮ್ಗೆ ಅದರಿಂದ ಏನ್ ಸಿಗುತ್ತೆ, ಟೋಟಲ್ ಕ್ರೆಡಿಟ್ ಸೇಲ್ಸ್ ಸಿಗುತ್ತೆ. ಸೊ ಟೋಟಲ್ ಕ್ರೆಡಿಟ್ ಸೇಲ್ಸ್ ಎಷ್ಟು ಬಂದಿದೆ, 43,100 ಬಂದಿದೆ. ಸೊ ಈ ತರ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಈಗ ನಾನು ಇನ್ನೊಂದು ಪ್ರಾಬ್ಲಮ್ ಅನ್ನ ಇಲ್ಲಿ ಮಾಡ್ತಾ ಇದ್ದೇನೆ, ಸಾಲ್ವ್ ಮಾಡ್ತಾ ಇದ್ದೇನೆ. ದಟ್ ಈಸ್ ಆನ್ ಸೇಲ್ಸ್ ಬುಕ್. ಅದಾದ್ಮೇಲೆ ನಾನು ಏನ್ ಮಾಡ್ತೇನೆ, ಸೇಲ್ಸ್ ರಿಟರ್ನ್ ಬುಕ್ ಮೇಲೂ ಕೂಡ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ಈ ಪ್ರಾಬ್ಲಮ್ ಅನ್ನ ತಗೊಳ್ಳಿ, ಇದನ್ನ ಬರ್ಕೊಳ್ಳಿ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಕೇಳಬಹುದು. ಸೊ ಸ್ಟೂಡೆಂಟ್ಸ್, ಈಗ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೇನೆ ಸೇಲ್ಸ್ ಬುಕ್ ಮೇಲೆ. ಅದಾದ್ಮೇಲೆ ಸೇಲ್ಸ್ ರಿಟರ್ನ್ ಬುಕ್ಸ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಮೊದಲಿಗೆ ಪ್ರಾಬ್ಲಮ್ ಅನ್ನ ನೋಡ್ಕೊಂಡು ಬರೋಣ. ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಡೇ ಬುಕ್. ಸೊ ಡೇ ಬುಕ್ ಅಂತ ಹೇಳಿದ್ರೆ ಸೇಲ್ಸ್ ಬುಕ್ ಅಂತ ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ, ಆನಂತರ ಟ್ರಾನ್ಸಾಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. January 1st, 2019 ಸೋಲ್ಡ್ ಟು ಕಿರಣ್ ಆನ್ ಅಕೌಂಟ್. ಸೊ ಇಲ್ಲಿ ಕಿರಣ್ಗೆ ಏನ್ ಮಾಡ್ತಾ ಇದ್ದಾರೆ, ಸೇಲ್ ಮಾಡ್ತಾ ಇದ್ದಾರೆ. ಆನ್ ಅಕೌಂಟ್ ಅಂತ ಹೇಳಿದ್ರೆ ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸೊ ಇಲ್ಲಿ ಇನ್ನೊಂದ್ಸತಿ ನಾನು ನೆನಪಿಸ್ತಾ ಇದ್ದೇನೆ ನಿಮಗೆ. ಸೊ ಯಾವಾಗಲೂ ನಾವು ಸ್ಪೆಷಲ್ ಬುಕ್ಸ್ ಅಲ್ಲಿ, ಸ್ಪೆಷಲ್ ಜರ್ನಲ್ಸ್ ಅಲ್ಲಿ ನಾವೇನ್ ಮಾಡ್ತೇವೆ, ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್. ಸೊ ಇದರಲ್ಲಿ ನಾವೇನ್ ಮಾಡ್ತೇವೆ, ಆನ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾತ್ರ ರೆಕಾರ್ಡ್ ಮಾಡ್ತೇವೆ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಂಡು ಏನ್ ಮಾಡಬೇಕು, ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡಬೇಕು. ಕ್ಯಾಶ್ ಟ್ರಾನ್ಸಾಕ್ಷನ್ ಇದ್ರೆ ನಾವು ಅದನ್ನ ಸ್ಕಿಪ್ ಮಾಡಬೇಕು, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದ್ರೆ ಮಾತ್ರ ನಾವೇನ್ ಮಾಡಬೇಕು, ಅದನ್ನ ತಗೊಳ್ಬೇಕು. ಸೊ ಫಸ್ಟ್ ಒನ್ ನೋಡಿ, ಸೋಲ್ಡ್ ಟು ಕಿರಣ್ ಆನ್ ಅಕೌಂಟ್ ಅಂತ ಇದೆ. ನೆಕ್ಸ್ಟ್ ಒನ್, ಮಿಸ್ಟರ್ ಭಾಸ್ಕರ್ ಬ್ರಾಡ್ ಗೂಡ್ಸ್ ಫ್ರಮ್ ಅಸ್ ಗೂಡ್ಸ್ ಆಫ್ ₹2,500 ಆನ್ ಅಕೌಂಟ್. ಸೊ ಇದು ಕೂಡ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಥರ್ಡ್ ಒನ್ ನೋಡಿ, ಕ್ರೆಡಿಟ್ ಸೇಲ್ಸ್ ಟು ಮಿಸ್ಟರ್ ಲಕ್ಷ್ಮಣ್ ₹4,000 ಲೆಸ್ ಡಿಸ್ಕೌಂಟ್ ಆಫ್ 10%. ಸೊ 10% ಡಿಸ್ಕೌಂಟ್ ಮಾಡಿ ಏನ್ ಮಾಡಬೇಕು, ಸೇಲ್ಸ್ ಅನ್ನ ಮಾಡ್ತಾ ಇದ್ದೀವಿ, ಕ್ರೆಡಿಟ್ ಸೇಲ್ಸ್, ಅದನ್ನು ಕೂಡ ಹೇಳಿದ್ದಾರೆ. 20ಗೆ ನೋಡಿ, ಕ್ಯಾಶ್ ಸೇಲ್ಸ್ ಟು ಮಿಸ್ಟರ್ ಮುರಳಿ ₹2,000. ಸೊ ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಬರೋದಿಲ್ಲ ಅಂತ ಹೇಳಿದ್ದೇನೆ, ಸೊ ಇದನ್ನ ಬಿಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಸೋಲ್ಡ್ ಟು ಮಿಸ್ಟರ್ ದಿನೇಶ್ ₹3,500. ಸೊ ಇದು ಕೂಡ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿದೆ. ನಮಗೆ ಕ್ಯಾಶ್ ಬಂದಿದ್ರೆ ಮಾತ್ರ ನಾವೇನ್ ಮಾಡೋದಿಲ್ಲ, ಇಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಸೊ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದ್ರೆ ನಾವು ಅದನ್ನ ರೆಕಾರ್ಡ್ ಮಾಡ್ತೀವಿ. ಸೋಲ್ಡ್ ಗೂಡ್ಸ್ ಟು ಧನುಷ್ ಆನ್ ಅಕೌಂಟ್ ₹8,000. ಸೊ ಇದು ಕೂಡ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿದೆ. ಸೊ ಒಂದೇ ಟ್ರಾನ್ಸಾಕ್ಷನ್ ಯಾವುದು, ಕ್ಯಾಶ್ ಸೇಲ್ಸ್ ಟು ಮಿಸ್ಟರ್ ಮುರಳಿ. ಸೊ ಇದೇನಾಗುತ್ತೆ, ನಾವು ಅದನ್ನ ಬಿಡಬೇಕಾಗುತ್ತೆ, ಯಾಕಂದ್ರೆ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಹಾಗಿದ್ರೆ ಎಂಟ್ರೀಸ್ ಅನ್ನ ಮಾಡ್ತಾ ಹೋಗೋಣ. ಸೊ ಸೊಲ್ಯೂಷನ್ ಬರ್ದಿದ್ದೀನಿ, ಸೇಲ್ಸ್ ಬುಕ್ ಅಂತ ಹಾಕಿದ್ದೀನಿ, ಡೇಟ್ ಕಾಲಮ್ ಹಾಕಿದ್ದೀನಿ, ಔಟರ್ ಇನ್ವಾಯ್ಸ್ ನಂಬರ್, ನಂಬರ್ ಆಫ್ ಕಸ್ಟಮರ್, ನೇಮ್ ಆಫ್ ಕಸ್ಟಮರ್ಸ್, ಲೆಡ್ಜರ್ ಫೋಲಿಯೋ ಮತ್ತೆ ಅಮೌಂಟ್ ಕಾಲಮ್ ಅನ್ನ ಹಾಕಿದ್ದೀನಿ. ಸೊ ಇಲ್ಲಿ ಗಮನಿಸಬೇಕು, ನಮಗೆ ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ಕೊಟ್ಟಿಲ್ಲ, ಹಾಗಾಗಿ ನಾವು ಅದನ್ನ ಡ್ಯಾಶ್ ಹಾಕ್ತಾ ಇದ್ವಿ. ಸೊ ಡೇಟ್ ಕಾಲಮ್ ಅಲ್ಲಿ ಫಸ್ಟ್ ಡೇಟ್ ಬರ್ತಾ ಇದ್ವಿ, January 1st, 2019. January 1st, 2019 ಸೋಲ್ಡ್ ಟು ಕಿರಣ್ ಇದೆ. ಸೊ ಇಲ್ಲಿ ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ನಮಗೆ ಕೊಟ್ಟಿಲ್ಲ, ಹಾಗಾಗಿ ನಾವು ಅದನ್ನ ಸ್ಕಿಪ್ ಮಾಡ್ತಾ ಇದೀವಿ. ಸೊ ನೇಮ್ ಆಫ್ ದಿ ಕಸ್ಟಮರ್. ಸೊ ನೇಮ್ ಏನ್ ಬರೀಬೇಕು, ಯಾರಿಗೆ ಸೇಲ್ ಮಾಡ್ತಾ ಇದೀವಿ, ಕಿರಣ್ಗೆ ಸೇಲ್ ಮಾಡ್ತಾ ಇದೀವಿ. ಸೊ ನೇಮ್ ಆಫ್ ದ ಕಸ್ಟಮರ್ ವಿಲ್ ಬಿ ಕಿರಣ್. ನೇಮ್ ಆಫ್ ದ ಕಸ್ಟಮರ್ ವಿಲ್ ಬಿ ಕಿರಣ್. ಸೊ ಅಮೌಂಟ್ ಎಷ್ಟಿದೆ, 4,500 ಇದೆ. ಸೊ ಇಲ್ಲಿ ಅಮೌಂಟ್ ಕಾಲಮ್ ಅಲ್ಲಿ 4,500 ಇದೆ. ಸೊ ಕೊಟ್ಟಿರ್ತಾರೆ ಅಮೌಂಟ್, ಸೊ ಅದನ್ನ ನಾವು ಡೈರೆಕ್ಟ್ ಆಗಿ ಬರ್ತಾ ಇದ್ದೀವಿ.
ಸೊ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಕೊಟ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಿ ಬರ್ಕೊಳ್ಬೇಕು. ಸೊ ಈಗಾಗಲೇ ನಿಮಗೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ದೇನೆ. ಸೆಕೆಂಡ್ ಒನ್ ನೋಡಿ, ಮಿಸ್ಟರ್ ಭಾಸ್ಕರ್ ಗಾಟ್ ಗೂಡ್ಸ್ ಫ್ರಮ್ ಗೂಡ್ಸ್ ಆಫ್ ಪೀಸ್ 2500 ಆನ್ ಅಕೌಂಟ್. ಸೊ ನಾವು ಏನ್ ಮಾಡ್ತಾ ಇದ್ವಿ, ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ವಿ. ಸೊ 10th ಇದೆ, ಸೊ January 10th. ಸೊ ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ನಮಗೆ ಗೊತ್ತಿಲ್ಲ. ಸೊ ಯಾರಿಗೆ ಸೇಲ್ ಮಾಡ್ತಾ ಇದ್ವಿ, ಮಿಸ್ಟರ್ ಭಾಸ್ಕರ್. ಸೊ ಇಲ್ಲಿ ಬರೀಬೇಕು ಮಿಸ್ಟರ್ ಭಾಸ್ಕರ್. ಸೊ ಅಮೌಂಟ್ ಎಷ್ಟಿದೆ, ಗೂಡ್ಸ್ ವರ್ತ್ ರುಪೀಸ್ 2500. ಸೊ 2500 ಅಮೌಂಟ್ ಕಾಲಮ್ ಅಲ್ಲಿ ಬರೀಬೇಕು 2500. ಸೊ ಈ ತರ ನಾವು ಏನ್ ಮಾಡಬೇಕು, ಅಮೌಂಟ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ಬರೀಬೇಕು. ನೆಕ್ಸ್ಟ್ ಒನ್, ಕ್ರೆಡಿಟ್ ಸೇಲ್ಸ್ ಟು ಮಿಸ್ಟರ್ ಲಕ್ಷ್ಮಣ್ ರುಪೀಸ್ 4000 ಲೆಸ್ ಡಿಸ್ಕೌಂಟ್. ಸೊ ನಾವು ಸೇಲ್ ಅನ್ನ ಮಾಡ್ತಾ ಇದ್ದೀವಿ, ಕ್ರೆಡಿಟ್ ಸೇಲ್ ಅನ್ನ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ಡಿಸ್ಕೌಂಟ್ ಕೂಡ ಏನ್ ಮಾಡ್ತಾ ಇದೀವಿ, ಅವ್ರಿಗೆ ಕೊಡ್ತಾ ಇದ್ದೇವೆ. ಸೊ ಇಲ್ಲಿ ಬರೀಬೇಕು, ಡೇಟ್ ಅನ್ನ ಬರೀಬೇಕು 15 ಇದೆ, January 15. ಸೊ ಯಾರಿಗೆ ಸೇಲ್ ಮಾಡ್ತಾ ಇದ್ದೇವೆ, ಮಿಸ್ಟರ್ ಲಕ್ಷ್ಮಣ್. ಸೊ ಇಲ್ಲಿ ಬರೀಬೇಕು ಮಿಸ್ಟರ್ ಲಕ್ಷ್ಮಣ್. ಸೊ ಇದಕ್ಕೆ ಕ್ಯಾಲ್ಕುಲೇಷನ್ ಇದೆ. ಸೊ ಅಮೌಂಟ್ ಎಷ್ಟಿದೆ, ಟೋಟಲ್ ಅಮೌಂಟ್ 4000 ಇದೆ. ಸೊ ಇನ್ನರ್ ಕಾಲಮ್ ಅಲ್ಲಿ ಬರೀಬೇಕು 4000, ಪರ್ಟಿಕ್ಯುಲರ್ಸ್ ಅಲ್ಲೇ ಬರೀಬೇಕು 4000 ಲೆಸ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ, ಡಿಸ್ಕೌಂಟ್ at 10%. ಸೊ ಡಿಸ್ಕೌಂಟ್ 10% ಮಾಡಬೇಕು. ಸೊ ಯಾವ ಅಮೌಂಟ್ ನ ಮಾಡಬೇಕು, 4000 ಮೇಲೆ 10% ಮಾಡಬೇಕು. 4000 into 10 divided by 100 ಮಾಡಬೇಕು. ಸೊ ಎಷ್ಟು ಬರುತ್ತೆ, 400 ಬರುತ್ತೆ. 400 rupees ಅನ್ನ ಮೈನಸ್ ಮಾಡಿ ನಾವೇನ್ ಮಾಡಬೇಕು, ಅಮೌಂಟ್ ಕಾಲಮ್ ಅಲ್ಲಿ ಎಷ್ಟು ಬರೀಬೇಕು, 3600 ಬರಬೇಕು. ಸೊ 4000 ನಲ್ಲಿ 10% ಅಂತಂದ್ರೆ 400 rupees ಆಗುತ್ತೆ. ಸೊ 400 rupees ಅನ್ನ ಮೈನಸ್ ಮಾಡ್ಕೊಳ್ಬೇಕು, 3600 ಅಮೌಂಟ್ ಕಾಲಮ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಒನ್ ನೋಡಿ, ಕ್ಯಾಶ್ ಸೇಲ್ಸ್ ಟು ಮಿಸ್ಟರ್ ಮುರಳಿ ರುಪೀಸ್ 2000. ಸೊ ಇದನ್ನ ಸ್ಕಿಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ಕ್ಯಾಶ್ ಸೇಲ್ಸ್ ನಮಗೆ ಬರೋದಿಲ್ಲ, ಸೊ ಅದಕ್ಕೆ ಸ್ಕಿಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಒನ್ ನೋಡಿ, ಸೋಲ್ಡ್ ಗೂಡ್ಸ್ ಟು ಮಿಸ್ಟರ್ ದಿನೇಶ್ ರುಪೀಸ್ 3500 25th ಇದೆ. ಸೊ ಇಲ್ಲಿ January 25th. ಸೊ ಯಾರಿಗೆ ಸೇಲ್ ಮಾಡ್ತಾ ಇದ್ದೇವೆ, ಮಿಸ್ಟರ್ ದಿನೇಶ್. ಸೊ ಇಲ್ಲಿ ಮಿಸ್ಟರ್ ದಿನೇಶ್ ಅಮೌಂಟ್ ಎಷ್ಟಿದೆ ನೋಡಬೇಕು, 3500. ಸೊ ಅಮೌಂಟ್ ಕಾಲಮ್ ಅಲ್ಲಿ 3500. ಸೊ ಈ ತರ ನಾವೇನ್ ಮಾಡಬೇಕು, ಮಿಸ್ಟರ್ ದಿನೇಶ್ ಕಾಲಮ್ ಅನ್ನು ಹಾಕಿ ಬರೀಬೇಕು. ಲಾಸ್ಟ್ ಒನ್ ನೋಡಿ, January 31st ಸೋಲ್ಡ್ ಗೂಡ್ಸ್ ಟು ಧನುಷ್ ಆನ್ ಅಕೌಂಟ್. ಸೊ ಇದು ಕೂಡ ಕ್ರೆಡಿಟ್ ಟ್ರಾನ್ಸಾಕ್ಷನ್. January 31st ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ಕಾಲಮ್ ಡ್ಯಾಶ್, ಅಂದ್ರೆ ಇನ್ವರ್ಡ್ ಕಾಲಮ್ ಡ್ಯಾಶ್, ಧನುಷ್ ಇದೆ. ಸೊ ಧನುಷ್ ಬರೀಬೇಕು, ಧನುಷ್. ಸೊ ಅಮೌಂಟ್ ಎಷ್ಟಿದೆ, 8000 ಇದೆ. ಸೊ ಅಮೌಂಟ್ ಕಾಲಮ್ ಅಲ್ಲಿ 8000 ಬರೀಬೇಕು. ಸೊ ಎಲ್ಲಾ ಟ್ರಾನ್ಸಾಕ್ಷನ್ ಅನ್ನ ನಾವು ಎಂಟ್ರಿ ಮಾಡಿದ್ದೇವೆ. ಸೊ ಈಗ ನಾವೇನ್ ಮಾಡಬೇಕು, ಟೋಟಲ್ ಕ್ರೆಡಿಟ್ ಸೇಲ್ಸ್ ಅನ್ನ ಮಾಡ್ಕೊಳ್ಬೇಕು. ಕ್ಲೋಸ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಟೋಟಲ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಇಲ್ಲೇ ಬರ್ತಾ ಇದ್ದೇನೆ, ಟೋಟಲ್ ಕ್ರೆಡಿಟ್ ಸೇಲ್ಸ್ ಅಂತ ಬರೆದು ಏನ್ ಮಾಡಬೇಕು, ಎಲ್ಲಾ ಅಮೌಂಟ್ಸ್ ಗಳನ್ನ ಏನ್ ಮಾಡಬೇಕು, ಟೋಟಲ್ ಮಾಡ್ಕೊಳ್ಬೇಕು. ಸೊ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ, 4500 2500 ಎಷ್ಟಾಗುತ್ತೆ, 7000 ಆಗುತ್ತೆ. ಪ್ಲಸ್ 3600 10600 ಆಗುತ್ತೆ. ಪ್ಲಸ್ 3500 ಎಷ್ಟಾಗುತ್ತೆ, 14100 ಆಗುತ್ತೆ. ಪ್ಲಸ್ 8000. ಸೊ ಕೂಡಿಸಿದಾಗ ಎಷ್ಟಾಗುತ್ತೆ, 22100 ಆಗುತ್ತೆ. ಎಷ್ಟಾಗುತ್ತೆ, 22100 ಆಗುತ್ತೆ. ಸೊ ಟೋಟಲ್ ಕ್ರೆಡಿಟ್ ಸೇಲ್ಸ್ ಇಸ್ ಈಕ್ವಲ್ ಟು 22100. ಸೊ ಈ ತರ ನಾವೇನ್ ಮಾಡಬೇಕು, ಅದನ್ನ ಬರೀಬೇಕು. ಸೊ ಇದರಲ್ಲಿ ನಿಮಗೆ ಯಾವುದೇ ತರದ ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಕೇಳಬಹುದು. ಸೊ ಇದು ಡಿಫ್ರೆಂಟ್ ಪ್ರಾಬ್ಲಮ್ ಆಗಿದೆ, ಪ್ರೀವಿಯಸ್ ಪ್ರಾಬ್ಲಮ್ ಗಿಂತ ಏನಾಗಿದೆ, ಇದು ಕ್ಯಾಲ್ಕುಲೇಷನ್ ಕಡಿಮೆ ಇದೆ. ಸೊ ಈ ತರ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ, ಸೇಲ್ಸ್ ರಿಟರ್ನ್ ಮೇಲೆ ಒಂದು ಪ್ರಾಬ್ಲಮ್ ಅನ್ನು ಮಾಡಿದ್ದೇನೆ. ಸೇಲ್ಸ್ ರಿಟರ್ನ್ ಬುಕ್ ಅಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಬರ್ಕೊಂಡಿದ್ದೇನೆ. ಅದನ್ನ ಪ್ರಾಬ್ಲಮ್ ನ ಓದ್ತೇನೆ, ಆ ನಂತರ ಸೊಲ್ಯೂಷನ್ ಗೆ ಹೋಗ್ತೇನೆ. ಸೊ ಸೇಲ್ಸ್ ರಿಟರ್ನ್ ಅಂದ್ರೆ ಏನು, ಇನ್ವರ್ಡ್, ಇದಕ್ಕೆ ರಿಟರ್ನ್ ಇನ್ವರ್ಡ್ ಜರ್ನಲ್ ಅಂತ ಕೂಡ ಕರೀತಾರೆ. ಸೊ ನಾವು ಏನ್ ಸೇಲ್ಸ್ ಮಾಡಿರ್ತೇವೆ ಅವು ನಮಗೆ ವಾಪಸ್ ಬರ್ತವೆ. ಡ್ಯಾಮೇಜ್ ಆಗಿರ್ಬೋದು ಅಥವಾ ಗೂಡ್ಸ್ ಅವ್ರಿಗೆ ಸ್ಯಾಟಿಸ್ಫೈ ಆಗದೆ ಇರ್ಬೋದು. ಸೊ ಅಂತ ಗೂಡ್ಸ್ ಅನ್ನ ಏನ್ ಮಾಡ್ತಾರೆ, ನಾವು ಸೇಲ್ ಮಾಡಿರ್ತೀವಲ್ಲ, ಸೊ ಆ ಗೂಡ್ಸ್ ಅನ್ನ ನಮಗೆ ವಾಪಸ್ ಕಳಿಸ್ತಾರೆ. ಸೊ ಅದಕ್ಕೆ ನಾವು ರಿಟರ್ನ್ ಇನ್ವರ್ಡ್ ಜರ್ನಲ್ ಅಂತ ಕರಿತೀವಿ, ಅಥವಾ ಸೇಲ್ಸ್ ರಿಟರ್ನ್ ಬುಕ್ ಅಂತ ಕೂಡ ಇಲ್ಲಿ ಕರಿತೇವೆ. ಫ್ರಮ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಆಫ್ ಮಿಸ್ಟರ್ ಬನ್ಸಾಲ್ ಎಲೆಕ್ಟ್ರಾನಿಕ್ಸ್. ಸೊ ಬನ್ಸಾಲ್ ಎಲೆಕ್ಟ್ರಾನಿಕ್ಸ್
ಅವರ ಸೇಲ್ಸ್ ರಿಟರ್ನ್ ಬುಕ್ ಅನ್ನು ಕೊಟ್ಟಿದ್ದಾರೆ. ನಾವು ಸೇಲ್ಸ್ ರಿಟರ್ನ್ ಬುಕ್ ಅನ್ನು ಇಲ್ಲಿ ಪ್ರಿಪೇರ್ ಮಾಡಬೇಕು. ನವೆಂಬರ್ 2019, ಸೊ ಫಸ್ಟ್ ಒನ್ 4th ಡೇಟ್ ಅಂದ್ರೆ ನವೆಂಬರ್ 4th ಗೆ ಕೊಟ್ಟಿದ್ದಾರೆ. ಮಿಸ್ಟರ್ ಗುಪ್ತಾ ಟ್ರೇಡರ್ಸ್ ರಿಟರ್ನ್ ಗೂಡ್ಸ್ ₹1,500. ಸೊ ಗುಪ್ತಾ ಟ್ರೇಡರ್ಸ್ ನಮಗೆ ರಿಟರ್ನ್ ಮಾಡ್ತಾ ಇದ್ದಾರೆ 1,500. ನೆಕ್ಸ್ಟ್ ಒನ್ ಗೂಡ್ಸ್ ರಿಟರ್ನ್ ಬೈ ಹರೀಶ್ ಟ್ರೇಡರ್ಸ್ ₹800. ಸೊ ಹರೀಶ್ ಟ್ರೇಡರ್ಸ್ ಕೂಡ ಏನ್ ಮಾಡ್ತಾ ಇದ್ದಾರೆ, ರಿಟರ್ನ್ ಮಾಡ್ತಾ ಇದ್ದಾರೆ ಗೂಡ್ಸ್ ಅನ್ನು. ರಾಹುಲ್ ಟ್ರೇಡರ್ಸ್ ರಿಟರ್ನ್ ಗೂಡ್ಸ್ ₹1,200. ರಾಹುಲ್ ಟ್ರೇಡರ್ಸ್ ಕೂಡ ಇಲ್ಲಿ ರಿಟರ್ನ್ ಮಾಡ್ತಾ ಇದ್ದಾರೆ. ಗೂಡ್ಸ್ ರಿಟರ್ನ್ ಬೈ ಸುಷ್ಮಿತಾ ಟ್ರೇಡರ್ಸ್ ₹1,000. ಸೊ ಇವರು ಕೂಡ ಏನ್ ಮಾಡ್ತಾ ಇದ್ದಾರೆ, ನಮಗೆ ರಿಟರ್ನ್ ಅನ್ನ ಕಳಿಸ್ತಾ ಇದ್ದಾರೆ ಗೂಡ್ಸ್ ಅನ್ನ. ಲಾಸ್ಟ್ ಒನ್ ಮದನ್ ಟ್ರೇಡರ್ಸ್ ರಿಟರ್ನ್ ಗೂಡ್ಸ್ ₹1,400. ಸೊ ಇವೆಲ್ಲ ಟ್ರೇಡರ್ಸ್ ಗಳು ಏನ್ ಮಾಡ್ತಾ ಇದ್ದಾರೆ, ನಮಗೆ ರಿಟರ್ನ್ ಏನ್ ಮಾಡ್ತಾ ಇದ್ದಾರೆ, ಗೂಡ್ಸ್ ಅನ್ನ ಕಳಿಸ್ತಾ ಇದ್ದಾರೆ. ನಾವು ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಸೇಲ್ಸ್ ರಿಟರ್ನ್ ಬುಕ್ ಅಂತ ಬಂದಾಗ ನಾವು ಹೊಸ ಕಾಲಮ್ ಅನ್ನ ಹಾಕ್ತೀವಿ. ಸೊ ಇಲ್ಲಿ ನಮಗೆ ಡೆಬಿಟ್ ನೋಟ್ ಕಾಲಮ್ ಬರೋದಿಲ್ಲ, ಕ್ರೆಡಿಟ್ ನೋಟ್ ಕಾಲಮ್ ಬರುತ್ತೆ. ಸೊ ಡೆಬಿಟ್ ನೋಟ್ ಕಾಲಮ್ ಯಾವಾಗ ಬರುತ್ತೆ, ಪರ್ಚೇಸ್ ರಿಟರ್ನ್ ಬುಕ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಡೆಬಿಟ್ ನೋಟ್ ನಂಬರ್ ಕಾಲಮ್ ಅನ್ನ ಹಾಕ್ತೇವೆ. ಸೊ ಇಲ್ಲಿ ಸೇಲ್ಸ್ ರಿಟರ್ನ್ ಬುಕ್ ಅಲ್ಲಿ ನಾವು ಕ್ರೆಡಿಟ್ ನೋಟ್ ನಂಬರ್ ಕಾಲಮ್ ಅನ್ನ ಹಾಕ್ತೇವೆ. ಸೊ ಮೊದಲಿಗೆ ಡೇಟ್ ಅನ್ನ ಬರ್ತಾ ಇದ್ದೇನೆ ನವೆಂಬರ್ 4. ಸೊ ನವೆಂಬರ್ 4, 2019. ಸೊ ಕ್ರೆಡಿಟ್ ನೋಟ್ ನಂಬರ್ ನಮಗೆ ಕೊಟ್ಟಿಲ್ಲ, ಹಾಗಾಗಿ ನಾವು ಅದನ್ನ ಡ್ಯಾಶ್ ಹಾಕ್ತಾ ಇದೀವಿ. ನೇಮ್ ಆಫ್ ಕಸ್ಟಮರ್ ಮಿಸ್ಟರ್ ಗುಪ್ತಾ ಟ್ರೇಡರ್ಸ್. ಸೊ ಇಲ್ಲಿ ಬರ್ತಾ ಇದೆ ಮಿಸ್ ಗುಪ್ತಾ ಟ್ರೇಡರ್ಸ್. ಸೊ ಎಷ್ಟು ಅಮೌಂಟ್ ಅನ್ನ ಇಲ್ಲಿ ಅವರು ರಿಟರ್ನ್ ಮಾಡ್ತಾ ಇದ್ದಾರೆ, ನಮಗೆ ಸೇಲ್ಸ್ ರಿಟರ್ನ್ ಮಾಡ್ತಾ ಇದ್ದಾರೆ 1,500. ಸೊ ಇಲ್ಲಿ ಬರ್ತಾ ಇದ್ದಾನೆ 1,500. ಸೊ ಇದರಲ್ಲಿ ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಇರೋದಿಲ್ಲ, ಡೈರೆಕ್ಟ್ ಆಗಿ ಅಮೌಂಟ್ ಕೊಟ್ಟಿರ್ತಾರೆ, ಅಮೌಂಟ್ ಅನ್ನ ಬರೀಬೇಕಾಗುತ್ತೆ. ಸೆಕೆಂಡ್ ಒನ್ ನವೆಂಬರ್ 10 ಯಾರು ನಮಗೆ ಕೊಡ್ತಾ ಇದ್ದಾರೆ, ಗೂಡ್ಸ್ ರಿಟರ್ನ್ ಬೈ ಹರೀಶ್ ಟ್ರೇಡರ್ಸ್. ಸೊ ಇಲ್ಲಿ ಅವರು ಕಸ್ಟಮರ್ ಆಗ್ತಾರೆ ಹರೀಶ್ ಟ್ರೇಡರ್ಸ್. ಸೊ ಅಮೌಂಟ್ ಎಷ್ಟಿದೆ ನೋಡಬೇಕು. ಸೊ ಅಮೌಂಟ್ ಎಷ್ಟಿದೆ, ₹800 ಇದೆ. ಸೊ ₹800 ಅನ್ನು ಅಮೌಂಟ್ ಕಾಲಮ್ ಅಲ್ಲಿ ಬರಬೇಕು, 800. ನೆಕ್ಸ್ಟ್ ಒನ್ ಥರ್ಡ್ ಒನ್ 18th ಗೆ ಏನ್ ಮಾಡ್ತಾ ಇದ್ದಾರೆ, ರಾಹುಲ್ ಟ್ರೇಡರ್ಸ್ ನಮಗೆ ರಿಟರ್ನ್ ಮಾಡ್ತಾ ಇದ್ದಾರೆ ಗೂಡ್ಸ್ ಅನ್ನ. ಸೊ ನವೆಂಬರ್ 18. ಸೊ ಕ್ರೆಡಿಟ್ ನೋಟ್ ನಂಬರ್ ಡ್ಯಾಶ್ ಕೊಟ್ಟಿಲ್ಲ ನಮಗೆ. ರಾಹುಲ್ ಟ್ರೇಡರ್ಸ್. ಸೊ ಅಮೌಂಟ್ ಎಷ್ಟಿದೆ ನೋಡಬೇಕು. ಸೊ ಅಮೌಂಟ್ 1,200 ಇದೆ, ಅಮೌಂಟ್ ಕಾಲಮ್ ಅಲ್ಲಿ 1,200 ಬರಬೇಕು. ನೆಕ್ಸ್ಟ್ ಒನ್ ಯಾವ್ದಿದೆ, 28th ಇದೆ, ಗೂಡ್ಸ್ ರಿಟರ್ನ್ ಬೈ ಸುಷ್ಮಿತಾ ಟ್ರೇಡರ್ಸ್. ಸೊ ನವೆಂಬರ್ 28, ಸುಷ್ಮಿತಾ ಟ್ರೇಡರ್ಸ್. ಸೊ ಅಮೌಂಟ್ ಎಷ್ಟಿದೆ ನೋಡಬೇಕು, ₹1,000. ಸೊ ಅಮೌಂಟ್ ಕಾಲಮ್ ಅಲ್ಲಿ ₹1,000 ಅನ್ನು ಬರಬೇಕು. ಲಾಸ್ಟ್ ಒನ್ ನವೆಂಬರ್ 30. ಸೊ ಕ್ರೆಡಿಟ್ ನೋಟ್ ನಂಬರ್ ಡ್ಯಾಶ್ ಹಾಕ್ತಾ ಇದ್ದೀನಿ. ಮದನ್ ಟ್ರೇಡರ್ಸ್ ಇದೆ. ಸೊ ಇಲ್ಲಿ ಮದನ್ ಟ್ರೇಡರ್ಸ್. ಸೊ ಅಮೌಂಟ್ ಕೊಟ್ಟಿದ್ದಾರೆ 1,400. ಸೊ ಈ ತರ ಬರೀಬೇಕು. ಸೊ ಬಂದು ಎಲ್ಲಾ ಟ್ರಾನ್ಸಾಕ್ಷನ್ ಆದ್ಮೇಲೆ ನಾವು ಟೋಟಲ್ ಸೇಲ್ಸ್ ರಿಟರ್ನ್ ಅನ್ನು ನೋಡ್ತೇವೆ. ಸೊ ಇಲ್ಲಿ ಟೋಟಲ್ ಅಂತ ಬರೀಬೇಕು, ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಟೋಟಲ್ ಅಂತ ಬರೀಬೇಕು. ಸೊ ಇದೇನು ಟೋಟಲ್ ಸೇಲ್ಸ್ ರಿಟರ್ನ್ ಎಷ್ಟಾಗಿದೆ ಅಂತ ನೋಡಬೇಕು. ಸೊ ಟೋಟಲ್ ಅನ್ನ ಮಾಡ್ಕೊಳ್ಬೇಕು. 1,500 ಪ್ಲಸ್ 800 2,300 ಪ್ಲಸ್ 200 2,500 ಪ್ಲಸ್ 1,000 3,500 ಪ್ಲಸ್ 1,000 4,500 ಪ್ಲಸ್ 1,400 ಎಷ್ಟಾಗುತ್ತೆ, 5,900 ಆಗುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ, 5,900. ಸೊ ಟೋಟಲ್ ಅನ್ನ ಏನ್ ಮಾಡಬೇಕು, ಟೋಟಲ್ ಕಾಲಮ್ ಅಲ್ಲಿ 5,900 ಅಂತ ಇಲ್ಲಿ ಬರೀಬೇಕು. ಸೊ ಈ ತರ ನಾವೇನ್ ಮಾಡಬೇಕು, ಸೇಲ್ಸ್ ರಿಟರ್ನ್ ಬುಕ್ ಅನ್ನ ಇಲ್ಲಿ ಹಾಕಬೇಕು. ಸೊ ನಿಮ್ಗೆ ಇದ್ರ ಮೇಲೆ 6 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೇಲ್ಸ್ ಬುಕ್ ಆದ್ರೂ ಬರ್ಬೋದು, ಪರ್ಚೇಸ್ ಬುಕ್ ಆದ್ರೂ ಬರ್ಬೋದು, ಪರ್ಚೇಸ್ ರಿಟರ್ನ್ ಆದ್ರೂ ಬರ್ಬೋದು, ಸೇಲ್ಸ್ ರಿಟರ್ನ್ ಬುಕ್ ಆದ್ರೂ ಬರ್ಬೋದು. ಸೊ ನೀವು ಈ ತರ ಏನ್ ಮಾಡಬೇಕು, ಕ್ವಶನ್ ಅನ್ನ ಮೊದಲಿಗೆ ಅನಲೈಸ್ ಮಾಡಬೇಕು. ಸೊ ಅಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಏನಾದ್ರು ಇದ್ರೆ ಅದನ್ನ ಸ್ಕಿಪ್ ಮಾಡಬೇಕು. ಬಾಕಿ ಎಲ್ಲ ಟ್ರಾನ್ಸಾಕ್ಷನ್ ಅನ್ನ ಏನ್ ಮಾಡಬೇಕು, ಈ ತರ ರೆಕಾರ್ಡ್ ಮಾಡಬೇಕು. ಸೊ ನಿಮ್ಗೆ ಇದರಲ್ಲಿ ಯಾವುದೇ ತರದ ಪ್ರಾಬ್ಲಮ್ ಇದ್ದಲ್ಲಿ, ಅಂದ್ರೆ ಇದರಲ್ಲಿ ಯಾವುದೇ ತರದ ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಾನು ಇಲ್ಲಿಗೆ ಈ ಚಾಪ್ಟರ್ ಅನ್ನ ಕಂಕ್ಲೂಡ್ ಮಾಡ್ತಾ ಇದ್ದೇನೆ. 4th ಚಾಪ್ಟರ್, ದಟ್ ಈಸ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ 2. ಸೊ ಈ ಚಾಪ್ಟರ್ ಅಲ್ಲಿ ಓವರ್ ಆಲ್ ನಿಮ್ಗೆ ಏನಾದ್ರು ಇದ್ರ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ನೋಡ್ಕೊಳ್ಳಿ. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಕ್ಲಾರಿಫೈ ಮಾಡ್ಕೊಳ್ಬಹುದು. ಸೊ ನೀವು ನನ್ನ ಹತ್ರ ಬಂದು ನೀವು ಇಲ್ಲಿ ತಗೊಳ್ಬಹುದು. ಥ್ಯಾಂಕ್ ಯು.